ಅವರಲ್ಲಿ ಯಾವತ್ತು ಕಲಾಬಳಗದವರಲ್ಲಿ ಶ್ರೀಮಠದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿಕೊಂಡಿರುವಂತಹ ನಾಡು ಕಂಡ ಅಪರೂಪದ ಸಾಹಿತಿಗಳಾದ ವೈ ಗುಂಡೂರಾವ್ ಅವರಲ್ಲಿ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಂಗಾವತಿಯ ಸಮಸ್ತ ಶರಣ ತಂದೆ ತಾಯಿಗಳೇ, ಬಂಧುಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣು ಶಿವ ಶರಣಾರ್ಥಿ. ಬಹಳ ಅಪರೂಪದ ಕ್ಷಣ ಇದು. ಯಾಕೆ ಅಂತ ಕೇಳಿದರೆ, 103ನೇ ವರ್ಷದ ಸ್ಮರಣೋತ್ಸವ. ಯಾರ್ದು? ಕೊಟ್ಟೂರು ಮಹಾಶಿವಯೋಗಿಗಳವ್ರದ್ದು. ಎಷ್ಟನೇದ್ರಿ? 103ನೇ ಸ್ಮರಣೋತ್ಸವ. 103 ವರ್ಷಗಳು ಗತಿಸಿದರೂ ಕೂಡ ಅವರನ್ನು ನಾವು ನೆನೆಸ್ತೀವಿ, ಅವರನ್ನು ನಾವು ಸ್ಮರಿಸ್ತೀವಿ. ಕಾರಣ ಏನು ಅಂತಂದರೆ, ಅವರಿಗೆ ಪ್ರಾತಸ್ಮರಣೀಯರು ಅಂತ ಕರಿತೀವಿ ನಾವು. ನಮ್ಮ ಮನ್ಯಾಗ, ನಮ್ಮ ಮನೆತನದೊಳಗೆ ಸಾಕಷ್ಟು ಮಂದಿ ಲೀನವಾಗಿ ಹೋಗ್ಯಾರ. ಯಾರ ಸ್ಮರಣೆಯನ್ನು ನಾವು ಮಾಡಂಗಿಲ್ಲ, ಮಾಡ್ತೀವಿ. ಭಾಳ ಅಂದ್ರೆ ಎಷ್ಟು ವರ್ಷ ಮಾಡ್ತೀರಿ? ಎಷ್ಟು ವರ್ಷ ಮಾಡ್ತೀರಿ? ನಮ್ಮ ತಲೆಮಾರು ಇರೋ ತನಕ ಮಾಡ್ತೀವಿ. ನಮ್ಮ ತಲೆಮಾರು ಹೋಯ್ತು ಅಂದ್ರೆ ಮರ್ತು ಬಿಡ್ತೀವಿ, ಹೌದಲ್ರಿ? ಆದ್ರೆ ಅವರ ಸ್ಮರಣೆಯನ್ನು ಯಾಕೆ ನಾವು ಮಾಡ್ತೀವಿ ಅಂತಂದ್ರೆ, ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ ನಾವು. ನಮಗೆ ನೆಗಡಿ, ಜ್ವರ, ಕೆಮ್ಮು ಅಂಥವು ಇಂಥವು ಬಂತು ಅಂದ್ರೆ ಈ ಹಾಸ್ಪಿಟ್ಲಿನೊಳಗೆ ನರ್ಸ್ಗಳು ಇರ್ತಾರೆ ನೋಡಿರಿ. ನರ್ಸ್ಗಳಿರ್ತಾರೆ. ಅವ್ರೇನು ಮಾಡ್ತಾರೆ? ಒಂದು ಇಂಜೆಕ್ಷನೋ, ಒಂದು ಗುಳಿಗೆನೋ, ಒಂದು ಏನೋ ಕೊಟ್ಟು ಬಂದಿರುವಂಥ ಕೆಮ್ಮ, ನೆಗಡಿ, ಜ್ವರ ಇದನ್ನು ಕಳೆದು ಬಿಡ್ತಾರೆ. ಅದ ಒಂದು ಭಾಳ ದೊಡ್ಡ ರೋಗ ಬಂದಿತ್ತು ಅಂದ್ರೆ, ಭಾಳ ದೊಡ್ಡ ರೋಗ ನಮಗೇನಾದರೂ ಅಂಟ್ಕೊಂಡಿತ್ತು ಅಂದ್ರೆ, ಅದನ್ನು ತೆಗೆಯೋದ್ರ ಸಲುವಾಗಿ ಯಾರು ಬರಬೇಕು ಅಂದ್ರೆ ಸರ್ಜನ್, ಡಾಕ್ಟ್ರ ಬರಬೇಕು. ಸರ್ಜನ್ರಂತೀವಿ ನಾವು, ದೊಡ್ಡ ಡಾಕ್ಟ್ರ ಬರಬೇಕು. ಹಂಗೆ ಎಲ್ಲರನ್ನ ನಾವು ಸ್ಮರಣೆ ಮಾಡಂಗಿಲ್ಲ. ನಿಧಾನ ನಿಧಾನ. ಏನು ಹೇಳಕತ್ತಿದ್ದೀನಿ ರೀ? ಲಕ್ಷ ಕಡೆ ಐತಿಲ್ರಿ. ಸಣ್ಣ ಪುಟ್ಟ ರೋಗ ಬಂತು ಅಂದ್ರೆ ನರ್ಸ್ಗಳು ಗುಳಿಗೆ ಔಷಧಿ ಕೊಟ್ಟು ನಮ್ಮನ್ನು ವಾಸಿ ಮಾಡ್ತಾರೆ. ಅದು ಭಾಳ ದೊಡ್ಡ ರೋಗ ಬಂದಿತ್ತು ಅಂದ್ರೆ, ಗುಣಪಡಿಸಲಿಕ್ಕೆ ಆಗದೇ ಇರುವಂಥ ರೋಗ ನಮಗೇನಾದರೂ ಬಂದಿತ್ತು ಅಂದ್ರೆ ಯಾರನ್ನ ಕರೆಸ್ತಾರೆ? ಅವರು ದೊಡ್ಡ ಡಾಕ್ಟ್ರನ್ನ ಕರೆಸ್ತಾರೆ, ದೊಡ್ಡ ಸರ್ಜನ್ರನ್ನ ಕರೆಸ್ತಾರೆ. ಹಂಗೆ ನಾವು ನೀವು ನಮ್ಮ ಹಿಂದಿನ ಮುತ್ಯ ತಾತ ಅಂಥವರೆಲ್ಲ ಏನಾಗಿ ಹೋಗ್ಯಾರ ಅಂತಂದ್ರೆ, ಸಣ್ಣ ಪುಟ್ಟ ರೋಗ ಬಂದು ಹೋದಂಥವ್ರು, ಅಂಥವ್ರಿಗೆ ನರ್ಸ್ಗಳಂಥವ್ರೇ ಗುಳಿಗೆ ಔಷಧಿ ಕೊಟ್ಟು ಕಡಿಮೆ ಮಾಡ್ಯಾರ. ಆದ್ರೆ 103 ವರ್ಷಗಳು ಗತಿಸಿದರೂ ಕೂಡ ಅಂಥವ್ರ ಸ್ಮರಣೆಯನ್ನು ಯಾಕೆ ನಾವು ಮಾಡ್ತೀವಿ ಅಂತ ಕೇಳಿದ್ರೆ, ಅವರು ಸುಮ್ಮನೆ ನಮ್ಮ ನಿಮ್ಮಂಗೆ ಬಂದು ಹೋದವರಲ್ಲ, ಅವರು ಭವರೋಗವನ್ನು ಕಳೆಯೋದಕ್ಕಾಗಿ ಬಂದರು ಅಂತ ಕಾರಣಕ್ಕಾಗಿ ಅವರ ಸ್ಮರಣೆಯನ್ನು ನಾವು ಇನ್ನೂ ಮಾಡ್ತೀವಿ. ಅಂತಹ ಮಹಾತ್ಮರ ಪುಣ್ಯ ಸ್ಮರಣದ ನೆನಪಿನೊಳಗೆ ಅಜ್ಜವರು ಪುರಾಣ ಹಚ್ಚಾರಲ್ರಿ. ಎಂಥ ಪುರಾಣ ರೀ ಅದು? ಅವ್ರ ಹೆಸರೇನ್ರಿ? ಚಿಕ್ಕ ಕೊಡಗಲಿಯ ಶ್ರೀ ಮಹಾಲಿಂಗ ಶಿವಯೋಗಿಗಳ ಪುರಾಣ. ಒಂದು ಸ್ವಲ್ಪ ಆ ಒಂದು ಶೀರ್ಷಿಕೆ ಮೇಲೆ ಸ್ವಲ್ಪ ಕಣ್ಣು ಹಾಯಿಸೋದಾದ್ರೆ, ಶ್ರೀ ಮಹಾಲಿಂಗ ಶಿವಯೋಗಿಗಳು. ಶ್ರೀ ಅಂದರೆ ಕನ್ನಡದೊಳಗೆ ಭಾಳ ಸುಂದರವಾದ ಅರ್ಥ ಅದೇ. ಶ್ರೀ ಅಂದರೆ ಮೊದಲನೆಯದ್ದು ವಿಷ ಅಂತನೂ ಅರ್ಥ ಅದೇ. ಶ್ರೀ ಅಂದರೆ ಸಂಪತ್ತು ಅಂತದೆ. ಶ್ರೀ ಅಂದರೆ ಸಕಲ ಸೌಭಾಗ್ಯ ಅಂತನೂ ಅದೇ. ಶ್ರೀ ಅಂದರೆ ಉನ್ನತ ಸ್ಥಾನ ಅಂತನೂ ಅದೇ. ಹೀಗೆ ಅನಂತ ಅರ್ಥಗಳನ್ನು ಕೊಟ್ಕೊಂತ ಬರ್ತೀವಿ. ಶ್ರೀ ಮಹಾಲಿಂಗ, ಲಿಂಗ ಅಂದ್ರೆ ಇಡೀ ಜಗತ್ತು. ಅದರೊಳಗೆ ಮಹಾಲಿಂಗ ಅಂತಾರೆ. ಮತ್ತು ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೆಂಗೆ ಹೇಳಿದ್ರಲ್ಲ, ಮಹಾಲಿಂಗ ಎಲ್ಲರಿಗೂ ಆ ಶಬ್ದವನ್ನು ಬಳಸಂಗಿಲ್ಲ.
ಎಲ್ಲರಿಗೂ ಆ ಶಬ್ದವನ್ನು ಹೇಳಂಗಿಲ್ಲ. ಯಾರಲ್ಲಿ ಸಕಲ ಸೌಭಾಗ್ಯಗಳನ್ನಿತ್ತು ಹರಸುವಂತಹ ಕೃಪಾದೃಷ್ಟಿ ಯಾರಲ್ಲಿರ್ತದಲ್ಲ ಅವರಿಗೆ ಶ್ರೀ ಅಂತೀವಿ, ಅವರಿಗೆ ಮಹಾಲಿಂಗ ಅಂತ ಕರಿತೀವಿ. ಅಂತಹ ಶಕ್ತಿ ಯಾರಲ್ಲಿತ್ತು ಅಂತಂದರೆ ಅದು ಚಿಕ್ಕ ಕೊಡಗಲಿಯ ಮಹಾಲಿಂಗ ಮಹಾಸ್ವಾಮಿಗಳ ಹತ್ರ ಇತ್ತು. 2 ಉದಾಹರಣೆ ಹೇಳಿದ್ರಲ್ರಿ ಅವರು, 2 ಪವಾಡ ಹೇಳಿದ್ರು. ಕೇಳಿದ್ರಿಲ್ರಿ? ಲಕ್ಷ ಕಡಿತ್ತಲ್ಲ, 2 ಭಾಳ ಸುಂದರವಾದ ಪುರಾಣ ಹೇಳಿದರು. 2 ಕಥೆಗಳನ್ನು, ಪವಾಡಗಳನ್ನು ಉದಾಹರಣೆ ಕೊಟ್ಟು ಹೇಳಿದರು. ಒಂದು, ಪುರಾಣ ಹಚ್ಚಬೇಕಾದ್ರೆ ಪ್ರವಚನಕಾರರನ್ನ ಕರೆಸಿದ್ರ, ಪ್ರವಚನಕಾರರು ಏನಂದರು, 200 ರೂಪಾಯಿಗಳನ್ನು ಕೊಟ್ಟರೆ ಮಾತ್ರ ಬರ್ತೀನಿ, ಇಲ್ಲಾಂದ್ರೆ ಬರಂಗಿಲ್ಲ ಅಂದರು. ಎಷ್ಟು ವಿಚಿತ್ರ ಅಲ್ರಿ? ದೇವರ ಜೊತೆಗೂ ಕೊಡ್ತಗಳು ವ್ಯವಹಾರ ಮಾಡ್ತೀವಿ, ಗುರುವಿನ ಜೊತೆಗೂ ಕೊಡ್ತಗಳು ವ್ಯವಹಾರ ಮಾಡ್ತೀವಿ. ಕೊಟ್ರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ನಾವೆಲ್ಲಿ, ಅವರೆಲ್ಲಿ? ಬಸವಣ್ಣ ಅಂತಾನ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯನ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೇರಿ, ಒಡೆಯ ಮಹಾದಾನಿ ಕೂಡಲ ಸಂಗಮದೇವ ಶರಣರಿಗೆ ಶರಗೊಡ್ಡಿನ ಬೇಡುವೆ. ಬಸವಣ್ಣ ಅಂತಾನ ಎಂಥ ಮಾತು ಹೇಳ್ತಾನಂತಂದ್ರೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಇಲ್ಲಿ ಅಜ್ಜವ್ರ ಜೊತೆಗೆ ವ್ಯವಹಾರ ಮಾಡ್ತಾನ, ಇಷ್ಟು ಕೊಟ್ರನ ಬರ್ತೀನಿ, ಇಲ್ಲಾಂದ್ರೆ ಬರಂಗಿಲ್ಲ ಅಂತ. ಅದಕ್ಕೆ ನೀವು ತಿಪ್ಪೇರುದ್ರಸ್ವಾಮಿ ಅಲ್ಲಿ ಮಠ ನೋಡಿರ್ತೀರಿ, ದೇವಸ್ಥಾನ ನೋಡಿರ್ತೀರಿ. ಅವರೊಂದು ಭಾಳ ದೊಡ್ಡ ಶೀರ್ಷಿಕೆ ಕೊಟ್ಟಾರ್ರಿ, ನೀ ಎಷ್ಟು ಬೇಡ್ತಿದಿ, ನೀ ಎಷ್ಟು ದುಡಿತಿದಿ ಅಷ್ಟ ಫಲ ನಿನಗೆ ಅಂತ. ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿ ಮಠ ನೀವು ನೋಡಿರಬೇಕು. ಅಲ್ಲಿ ಭಾಳ ದೊಡ್ಡ ಬರ್ದಾರ್ರಿ, ಬೋರ್ಡ್ ಬರ್ದಾರ. ಅವರು ಏನು ಬೋರ್ಡ್ ಬರ್ದಾರ? ದುಡ್ದಷ್ಟೇ ಫಲ. ಅವ್ರ ಮನಸ್ಸಿನಾಗ ಭಾಳ ಕೊಡಬೇಕಂತಿತ್ತು. ನಾವು ಒಮ್ಮೆ ದಡ್ಡರಾಗಿ ಬಿಡ್ತೀವಿ. ನಿಜಗೊಂಡ್ರು ಬರೀತಾರೆ ಏನಂತ, ಬೇಡುವೆ ನಭವ ನಿಮ್ಮ ಅನುಭವ ಭವದೊಳು ಮಾಡನಗೊಲಿದು ಸುಗುಣ ಸಂತತಿಯನು. ಅವರು ಗೆರಿ ಕೊರದು ಸಣ್ಣವರಾದರು, ನೀ ಇಷ್ಟು ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಅದಕ್ಕೆ ಅವ್ರು ಅಂದರು, ಆಯ್ತು ಬಾ ಅಂತ ಹೇಳಿ, ನೀ ಎಷ್ಟು ಕೇಳಿ ಅಷ್ಟ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 200 ರೂಪಾಯಿಗಳನ್ನು ಮಾತ್ರ ಕೊಟ್ಟರು. ಆದರೆ ಏನೂ ಕೇಳದೇ ಇರುವಂತಹ ಗಾಯಕನಿಗೆ ಎಲ್ಲವನ್ನು ಕೊಟ್ಟರು. ಇದೇ ಭಾಳ ದೊಡ್ಡದು. ಯಾರು ಕೇಳ್ತಾರಲ್ಲ ಅವರು ಸಣ್ಣವರಾಗ್ತಾರ, ಯಾರು ಕೇಳಂಗಿಲ್ಲ ಅವರು ಶ್ರೀಮಂತರಾಗ್ತಾರೆ. ಬೇಕಂದವ ಬಡವಾದ, ಸಾಕಂದವ ಶ್ರೀಮಂತ ಆದಂತ. ಅದಕ್ಕೆ ಅವ್ರಿಗೆ ಭಾಳ ಚಲೋ ಗೊತ್ತಿತ್ತು, ಕೇಳಿದವರಿಗೆ ಕೇಳುವುದನ್ನು ಕೊಡುವಂಥ ಶಕ್ತಿ ಅವರಲ್ಲಿತ್ತು. ಅದಕ್ಕನ ನಮ್ಮ ಶರಣರಿ ಅಂಥವರು, ನಮ್ಮ ಶಿವಯೋಗಿಗಳು ಎಂಥವ್ರು ಅಂತಂದ್ರೆ, ಒಂದು ಕಡೆ ಬಸವಣ್ಣ ಭಾಳ ಸುಂದರವಾದ ವಚನ ಬರೀತಾನೆ, ಕಾಮಿಸದಲ್ಲದೆ ಕೊಡದು ಕಾಮಧೇನು, ಕಲ್ಪಿಸದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಕೊಡಬಲ್ಲರು ನಮ್ಮ ಕೂಡಲ ಸಂಗನ ಶರಣರು ಅಂಥೇಳಿ ಬಸವಣ್ಣ ಬರೀತಾನೆ. ನಾವು ಕೂಡ ಒಂದೊಂದಕ್ಕೊಂದೊಂದು ಶಕ್ತಿ ಅದೇ. ಕಾಮಿಸಿದರೆ ಒಂದು ಕೊಡುತ್ತದೆ, ಕಲ್ಪಿಸಿದರೆ ಒಂದು ಕೊಡುತ್ತದೆ, ಚಿಂತಿಸಿದರೆ ಒಂದು ಕೊಡುತ್ತದೆ. ಆದರೆ ಅವಕ್ಕೆಲ್ಲ ಒಂದೊಂದೇ ಗುಣಧರ್ಮ ಅದೇ. ಆದರೆ ಕಾಮಿಸುವುದು ಬೇಕಿಲ್ಲ, ಕಲ್ಪಿಸುವುದು ಬೇಕಿಲ್ಲ, ಚಿಂತಿಸುವುದು ಬೇಕಿಲ್ಲ. ಒಮ್ಮೆ ಬಂದು ಶರಣು ಅಂತ ಅವನ ಪಾದಕ್ಕೆ ಬಿದ್ದರೆ ಸಾಕು, ಎಲ್ಲವನ್ನ ಕೊಡುವಂಥ ಶಕ್ತಿ ಯಾರಲ್ಲೈತಿ ಅಂದರೆ ಅದು ಚನ್ನಬಸವ ತಾತನಂಥವರಲ್ಲಿ, ಕೊಟ್ಟೂರು ಶಿವಯೋಗಿಯವರ ಶಕ್ತಿಯಲ್ಲಿ ಅದು ಇರ್ತದೆ ಅನ್ನುವಂಥದ್ದು. ಅದಕ್ಕೆ ಈಗ